ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು YL ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ BCA ಕನ್ನಡ ಸಬ್ಜೆಕ್ಟ್ನಲ್ಲಿ ಫಾತಿಮಾ ರಾಲಿಯಾ ಅವರ ನನ್ನೂರಿಗೆ ಮನುಷ್ಯರನ್ನು ಹುಟ್ಟಿಸಿ ಕಳಿಸು ಪದ್ಯವನ್ನು ಸರಳವಾಗಿ ತಿಳಿಸಿಕೊಡುತ್ತೇನೆ. ಈ ಕವಿತೆಯಲ್ಲಿ ಫಾತಿಮಾ ರಾಲಿಯಾ ಅವರು ಸಮಾಜದ ಮಾನವೀಯತೆ ಕುಸಿತ, ಭಾವನಾತ್ಮಕ ನಿರ್ಲಿಪ್ತತೆ ಮತ್ತು ನಿಜವಾದ ಮನುಷ್ಯತ್ವದ ಕೊರತೆಯನ್ನು ಗಾಢವಾಗಿ ಚಿತ್ರಿಸುತ್ತಾರೆ. ಮೊದಲ ಸಾಲಿನಲ್ಲಿ ಹೂವಿನ ಮೇಲೆ ಕೈಯಿಟ್ಟಾಗಲೂ ಮುಳ್ಳುಗಳು ಈಗ ನೋವನ್ನೀಯುವುದಿಲ್ಲ ಎಂದು ಹೇಳುವ ಮೂಲಕ ನೋವುಗೂ ಸಂವೇದನೆಗೂ ಮನುಷ್ಯರು ಅಭ್ಯಾಸವಾಗಿ ಹೋಗಿರುವ ಸ್ಥಿತಿಯನ್ನು ಸೂಚಿಸುತ್ತಾರೆ. ಅಂದರೆ ಜೀವನದಲ್ಲಿ ನೋವುಗಳು ಅಷ್ಟು ಸಾಮಾನ್ಯವಾಗಿ ಬಿಟ್ಟಿವೆ ಎಂದು ಅವು ಈಗ ಮನಸ್ಸಿಗೆ ತಾಗುವುದಿಲ್ಲ ಎಂಬ ನಿರ್ಲಿಪ್ತತೆಯನ್ನು ಇಲ್ಲಿ ತೋರಿಸಲಾಗಿದೆ. ಇದು ಮನುಷ್ಯನ ಭಾವನಾತ್ಮಕ ಸಂವೇದನೆ ಕುಂದಿರುವುದನ್ನು ಸೂಚಿಸುತ್ತದೆ. ಮುಂದಿನ ಸಾಲಿನಲ್ಲಿ ನಿತ್ಯ ನರಕ ದರ್ಶನ ಪಡೆಯುವ ಖಾಲಿ ಕಣ್ಣುಗಳು ಎಂಬ ಚಿತ್ರಣ ಬರುತ್ತದೆ. ಇಲ್ಲಿ ಕಣ್ಣುಗಳು ನೋಡುವುದೇ ನೋವು, ಹಿಂಸೆ ಮತ್ತು ಅಸಹಜತೆ. ಇಂತಹ ಕಣ್ಣುಗಳಿಗೆ ಹೂ ಮತ್ತು ಮುಳ್ಳಿನ ವ್ಯತ್ಯಾಸವೇ ತಿಳಿಯುವುದಿಲ್ಲ ಎಂದು ಹೇಳಿ ಒಳ್ಳೆಯದು ಕೆಟ್ಟದು ಎಂಬ ಭೇದವೇ ಮಂಕಾಗಿರುವ ಸಮಾಜವನ್ನು ಸೂಚಿಸುತ್ತಾರೆ. ಇದು ನೈತಿಕ ಅರಿವಿನ ಕುಸಿತವನ್ನು ಪ್ರತಿಬಿಂಬಿಸುತ್ತದೆ. ನನ್ನೂರಿನ ಬೀದಿಗಳು ಸಂಕೋಲೆ ತೊಡಿಸಿಕೊಂಡು ದಶಕಗಳೇ ಕಳೆಯಿತು ಎಂಬ ಸಾಲುಗಳಲ್ಲಿ ಊರಿನ ಬೀದಿಗಳು ಸ್ವಾತಂತ್ರ್ಯವಿಲ್ಲದೆ ಬಂಧನದಲ್ಲಿರುವಂತೆ ಚಿತ್ರಿಸಲಾಗಿದೆ. ಇಲ್ಲಿ ಬೀದಿಗಳು ಸಮಾಜದ ಸ್ಥಿತಿಯನ್ನು ಸೂಚಿಸುತ್ತವೆ. ಧರ್ಮಗಳ ಹೆಸರಿನಲ್ಲಿ ಮಾತ್ರ ಸದ್ದು ಇರುವುದನ್ನು ಹೇಳಿ ನಿಜವಾದ ಮಾನವೀಯ ಚಟುವಟಿಕೆಗಳು ಕಡಿಮೆಯಾಗಿ ಕೇವಲ ಧಾರ್ಮಿಕ ಗುರುತುಗಳು ಮಾತ್ರ ಉಳಿದಿವೆ ಎಂಬ ಟೀಕೆಯಿದೆ. ಅಂದರೆ ಧರ್ಮ ಇದ್ದರೂ ಮಾನವೀಯತೆ ಇಲ್ಲದ ಸ್ಥಿತಿಯನ್ನು ಕವಿ ಹೇಳುತ್ತಾರೆ. ಕಡ್ಡಿಯಿಂದ ಬೆಂಕಿ ಮತ್ತು ದೀಪ ಎರಡೂ ಹಚ್ಚಬಹುದು ಎಂಬ ಹಳೆಯ ಮಾತು ಈಗ ಕೇವಲ ಕ್ಲೀಷೆ ಎಂದು ಹೇಳುವ ಮೂಲಕ ಹಳೆಯ ಉಪದೇಶಗಳು ಈಗ ಕಾರ್ಯರೂಪದಲ್ಲಿ ಕಾಣುತ್ತಿಲ್ಲ ಎಂಬ ನಿರಾಶೆಯನ್ನು ವ್ಯಕ್ತಪಡಿಸುತ್ತಾರೆ. ಮಾತು ಮತ್ತು ನಿಜ ಜೀವನದ ನಡುವಿನ ಅಂತರವನ್ನು ಇಲ್ಲಿ ತೋರಿಸಲಾಗಿದೆ. ಮುಂದೆ ಬಡ ಅಮ್ಮಂದಿರ ಮಡಿಲು ಬರಿದಾಗಿಸುವ ಸ್ಪರ್ಧೆ ಎಂಬ ಸಾಲುಗಳು ಸಮಾಜದಲ್ಲಿ ನಡೆಯುತ್ತಿರುವ ಅಸಮಾನತೆ ಮತ್ತು ಶೋಷಣೆಯನ್ನು ತೀವ್ರವಾಗಿ ತೋರಿಸುತ್ತವೆ. ಇಲ್ಲಿ ಜನರು ಒಬ್ಬರನ್ನೊಬ್ಬರು ಸಹಾಯ ಮಾಡುವ ಬದಲು ಬಡವರ ನೋವನ್ನು ಹೆಚ್ಚಿಸುವ ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ ಎಂಬುದನ್ನು ಹೇಳುತ್ತಾರೆ. ಗದ್ದುಗೆಗೆ ಒಂದಾದರೂ ದಾರಿ ಬೇಡವೇ ಎಂಬ ಪ್ರಶ್ನೆಯ ಮೂಲಕ ನ್ಯಾಯ ಮತ್ತು ಅವಕಾಶದ ಕೊರತೆಯನ್ನು ಎತ್ತಿಹಿಡಿಯುತ್ತಾರೆ. ಬುದ್ಧಿವಂತರು, ವಿದ್ಯಾವಂತರುಗಳೆಂಬ ತಲೆಭಾರದ ಕಿರೀಟಗಳು ಸಾಕು ಎಂದು ಹೇಳುವ ಮೂಲಕ ಕೇವಲ ಶಿಕ್ಷಣ ಅಥವಾ ಹುದ್ದೆಗಳು ಮಾನವೀಯತೆಯನ್ನು ನೀಡುವುದಿಲ್ಲ ಎಂಬ ತೀಕ್ಷ್ಣ ವ್ಯಂಗ್ಯವನ್ನು ಮಾಡುತ್ತಾರೆ. ನಿಜವಾದ ಮನುಷ್ಯತ್ವವೇ ಮುಖ್ಯ ಎಂದು ಕವಿಯಲ್ಲಿ ಒತ್ತಿ ಹೇಳುತ್ತಾರೆ. ಕೊನೆಯಲ್ಲಿ ದಯವಿಟ್ಟು ನನ್ನೂರಿಗೆ ಮನುಷ್ಯರನ್ನು ಹುಟ್ಟಿಸಿ ಕಳಿಸುದೇವಾ ಎಂಬ ಪ್ರಾರ್ಥನೆಯ ಮೂಲಕ ಕವಿತೆಯ ಭಾವನಾತ್ಮಕ ತೀವ್ರತೆ ತಲುಪುತ್ತದೆ. ಇಲ್ಲಿ ಮನುಷ್ಯರು ಎಂದರೆ ಕೇವಲ ಜನರು ಅಲ್ಲ, ದಯೆ, ಸಂವೇದನೆ, ಸಹಾನುಭೂತಿ ಮತ್ತು ಮಾನವೀಯತೆ ಹೊಂದಿರುವವರು. ಇಂತಹವರು ಬೇಕೆಂಬ ಆಳವಾದ ಬೇಡಿಕೆ ವ್ಯಕ್ತವಾಗುತ್ತದೆ. ಅಂತಿಮ ಸಾಲುಗಳಲ್ಲಿ ಕವಿ ಹೇಳುತ್ತಾರೆ, ನೆತ್ತರಿನ ಕಮಟು, ಬಣ್ಣ, ಮೂಗು ಕಣ್ಣೊಳಗೆ ಇಳಿಯದಂತೆ ಮಾಡಿದರೆ ನಾನು ಕನಿಷ್ಠ ಶಾಂತವಾಗಿ ಬದುಕಬಹುದು. ಅಂದರೆ ಹಿಂಸೆ, ಅಸಮಾನತೆ ಮತ್ತು ದುಃಖದ ದೃಶ್ಯಗಳು ಕಣ್ಣಿಗೆ ಬೀಳದಿದ್ದರೆ ಮಾತ್ರ ಬದುಕು ಸ್ವಲ್ಪ ಸುಲಭವಾಗಬಹುದು ಎಂಬ ನೋವಿನ ಭಾವನೆ ಇಲ್ಲಿ ವ್ಯಕ್ತವಾಗುತ್ತದೆ. ಒಟ್ಟಿನಲ್ಲಿ ಈ ಕವಿತೆ ಆಧುನಿಕ ಸಮಾಜದಲ್ಲಿ ಮಾನವೀಯತೆಯ ಕೊರತೆ, ಅಸಮಾನತೆ, ನಿರ್ಲಿಪ್ತತೆ ಮತ್ತು ನೈತಿಕ ಕುಸಿತವನ್ನು ತೀವ್ರವಾಗಿ ಚಿತ್ರಿಸುತ್ತದೆ. ಕವಿ ದೇವರನ್ನು ಕೇಳುವುದು ಕೇವಲ ಜನರನ್ನು ಅಲ್ಲ, ನಿಜವಾದ ಮನುಷ್ಯತ್ವ ಹೊಂದಿರುವವರನ್ನು ಈ ಭೂಮಿಗೆ ಕಳಿಸು ಎಂಬ ಆಳವಾದ ಸಾಮಾಜಿಕ ಸಂದೇಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.